ಕರ್ಕ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಪಂಚಗ್ರಹ ಯೋಗ ಆಗ್ತಾ ಇದೆ. ಇದೇ ಬರುವಂತಹ 18 ಮತ್ತು 19 ಏನು ಅಮಾವಾಸ್ಯ ಮತ್ತು ಪ್ರತಿಪದ ಜನವರಿ 2026 ಈ 2 ದಿನಗಳಲ್ಲಿ ಸಪ್ತಮ ಭಾವದಲ್ಲಿ ಪಂಚಗ್ರಹ ಯೋಗ ಆಗ್ತಾ ಇದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ ಈ 5 ಗ್ರಹಗಳು ಅಲ್ಲಿ ಸೇರ್ತಾ ಇದೆ. ಕರ್ಕ ರಾಶಿಯ ಸ್ವಾಮಿ ಯಾರು? ಚಂದ್ರ. ಬಹಳ ಸ್ಪೀಡ್ ಇರ್ತದೆ. ಪ್ರತಿ ತಿಥಿಗೆ 12 ಡಿಗ್ರಿ ಮುಂದೆ ಹೋಗ್ತಾರೆ. ಆ ದಿವಸಕ್ಕೆ ಮಾತ್ರ ಕೂಡ್ತದೆ, ಮರುದಿವಸ ಮತ್ತೆ ಮುಂದಿನ ರಾಶಿಗೆ ಹೋಗ್ತದೆ. ಆದರೆ ಫಲವನ್ನು ಕೊಟ್ಟು ಹೋಗ್ತದೆ. ಅದ್ರ ಫಲ 3 ತಿಂಗಳವರೆಗೂ ಇರ್ತದೆ ಅಂತ ಹೇಳ್ತಾರೆ. ಈ ಪಂಚಗ್ರಹ ಯೋಗ ಸಪ್ತಮ ಭಾವದಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಮ ಕುಟುಂಬದ ಕಡೆಗೆ ತಾವು ಬಹಳಷ್ಟು ಆಸಕ್ತಿಯನ್ನು ವಹಿಸಬೇಕು. ಕುಟುಂಬಿಕ ನಿರ್ಣಯಗಳನ್ನು ತಗೋತಾ ಇರಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ತಗೊಳ್ಬೇಕು. ಕುಟುಂಬದಲ್ಲಿ ಕಲಹಗಳು ಕಾಣಿಸ್ಬಹುದು. ಕೌಟುಂಬಿಕ ಅಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ತೊಂದರೆಗಳು ಬರ್ಬೋದು, ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಬೇರೆ ಬೇರೆ ಒತ್ತಡಗಳಿರ್ಬೋದು, ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದು. ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿದಾಗ ಚಂದ್ರ ಮಂತ್ರವನ್ನ ಜಪ ಮಾಡ್ರಿ. ಅಷ್ಟೇ ಅಲ್ಲ, ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಉಪಾಯಗಳಲ್ಲಿ ಲಕ್ಷ್ಮೀದೇವಿ ಪ್ರಾರ್ಥನೆಯನ್ನ ಮಾಡ್ರಿ. ಚಂದ್ರನಿಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಲಕ್ಷ್ಮೀ ಪ್ರಾರ್ಥನೆ. ಮನೆಯಲ್ಲಿ ಗೃಹಲಕ್ಷ್ಮಿ ಸರಿಯಾಗಿರ್ಬೇಕು. ಅದೇ ರೀತಿ ಕುಟುಂಬ ಅಂದ್ರೆ ಬರೇ ಹೆಣ್ಮಕ್ಳು ಅಂತಲ್ಲ, ಅವರಿಗೆ ಅವ್ರ ಪತಿ ಸೌಖ್ಯ ಚಲೋ ಆಗಿರ್ಬೇಕು. ಗಂಡ ಹೆಂಡತಿ ಇಬ್ಬರ ಮಧ್ಯೆ ಒಳ್ಳೆಯ ಸಾಮರಸ್ಯ ಇರಬೇಕು, ಪರಸ್ಪರ ಆರೋಗ್ಯದ ಚಿಂತನೆ ಇರಬೇಕು. ಈ ಕಾರಣಕ್ಕಾಗಿ ಇಬ್ಬರೂ ಸಹಿತ ಕೃಷ್ಣ ದೇವರ ಜಪವನ್ನ ಮಾಡಬಹುದು. ಆಮೇಲೆ ಲಕ್ಷ್ಮೀ ದೇವಿಯನ್ನ ಜಪವನ್ನು ಮಾಡಬಹುದು. ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಅಂತೇಳಿ ಒಂದು ಮಂತ್ರ ಸ್ತೋತ್ರ ಬರ್ತದೆ. ಅದನ್ನ ತಾವೇ ಪಾರಾಯಣ ಮಾಡ್ತಿದ್ರೆ ಬಹಳ ಒಳ್ಳೆಯದು. ಇಲ್ಲೇ ಹೋದ್ರೆ ಬ್ರಾಹ್ಮಣರಿಂದ ಪಾರಾಯಣ ಮಾಡಿಸಿ ಈ ದೋಷ ಪರಿಹಾರ ಮಾಡಿಕೊಂಡ್ರೆ ಸಂತಾನಾದಿ ಫಲಗಳು ತಮಗೆ ಪ್ರಾಪ್ತಿ ಆಗ್ತದೆ. ಯಾರ್ಯಾರ ಮನೆಯಲ್ಲಿ ಲಗ್ನವಾಗಿಲ್ಲ, ಉಪನಯನವಾಗಿಲ್ಲ, ಬರುವಂತಹ ಮಂಗಲ ಕಾರ್ಯಗಳಾಗಬೇಕು, ಅವೆಲ್ಲ ಅತ್ಯಂತ ಸೌಖ್ಯದಿಂದ ಸುರಳಿತವಾಗಿ ಆಗ್ತದೆ ಅಂತ ಹೇಳಿ ತಿಳಿಸ್ತಾ ಈ ಪಂಚಗ್ರಹ ಯೋಗ ತಮಗೆ ಶುಭವನ್ನು ಉಂಟು ಮಾಡಲಿ ಅಂತ ಹಾರೈಸ್ತೇನೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.